ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನನ್ನಿಂದೇನಾದ್ರೂ ಕೆಲಸ ಆಗ್ಬೇಕಿತ್ತ? ಹೌದು ಕಣೋ, ನೋಡು ಅದೆಲ್ಲ ಆಮೇಲೆ ಇವಳು ಹಾ ಗೊತ್ತು ಬಿಡಿ, ಸಿತಾರ ಅಲ್ವಾ? ಸಿತಾರ ನನ್ನ ಕಾಲೇಜಿನ ಕ್ಲಾಸ್ಮೇಟ್, ಹಾಗೆ ನನಗೂ ಕೂಡ ತುಂಬಾನೇ ಬೇಕಾದವರು ಅಲ್ವೇಂದ್ರಿ ಮಿಸ್ ಸಿತಾರವ್ರೆ? ಅದು ಅಂಕಲ್. ಹೋಗ್ಲಿ ಬಿಡಮ್ಮ, ಈ ಕಲಿಯುಗದಲ್ಲಿ ಇದೆಲ್ಲ ಕಾಮನ್ ತಾನೆ. ಹಾ ಸೀದಾ ಮದುವೆ ಯಾವಾಗ? ಮದುವೆಗೂ ಹೇಳ್ತಿರೋ ಅಥವಾ? ಅಂಕಲ್ ನಿಮ್ಗಳ್ದೆ ಇನ್ಯಾರಿಗೆ ಹೇಳಿ, ಈ ಊರಲ್ಲಿ ನಮ್ಗೆ ಸಂಬಂಧಿಕರಂತ ಯಾರು ಇಲ್ಲ. ಇದ್ದೊಬ್ಬ ಅಣ್ಣ ಎಲ್ಲಿದ್ದಾನಂತನೂ ಗೊತ್ತಿಲ್ಲ. ನೀವೇ ಮುಂದೆ ನಿಂತು ನಮ್ಮಿಬ್ಬರ ಮದುವೆ ಮಾಡಬೇಕು. ಯಾಕಂದ್ರೆ ನಮ್ಗೆ ಈ ಊರಲ್ಲಿ ಪರಿಚಯ ಇದ್ದವರು ಅಂತ ಯಾರು ಇಲ್ಲ. ಹೌದು ಅಂಕಲ್, ನಮ್ಗೆ ಅಂತ ಯಾರು ಇಲ್ಲ. ಈ ಊರಿನಲ್ಲಿ ದೂರ ಸಂಬಂಧಿ ಅಂತ ಇರೋದು ನೀವೊಬ್ರೆ. ನೋಡಿ, ನೀವೇ ನಮ್ಮ ಮದುವೆ ಮುಂದೆ ನಿಂತು ಮದುವೆ ಮಾಡ್ಬೇಕು. ನೋಡಿ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಎಲ್ಲ ಜವಾಬ್ದಾರಿನ ನೀವೇ ವಹಿಸ್ಕೋಬೇಕು ಅಂಕಲ್. ಸಿದಾ ನಿಮ್ಮ ಅಪ್ಪನೇನಾದ್ರೂ? ಅಂಕಲ್ ಮತ್ತೆ ಉಚ್ಚರಿಸಿದ ಕೊಲೆಗಾರನ ಹೆಸರನ್ನ ಇಂದು ನಮ್ಮಣ್ಣ ದೂರವಾಗಲು ಕಾರಣವೇ ಆ ಪರಮ ವಿಷ. ಹೋಗ್ಲಿ ಬಿಡು, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಬಂಗಾರದಂತ ನನ್ನ ಅಮ್ಮನನ್ನ ಸಾಯಿಸಿ ನಮ್ಮನ್ನ ಅನಾಥರಂಗೆ ಮಾಡಿದ ಪಾಪಿ ಅಂತಲ್ಲ ಅವನು, ಪಾಪಿ. ತೋರಿಸಿದ್ದಾರೆ, ನೀನು ಈ ರೀತಿಯಾಗಿ ಟೆನ್ಷನ್ ಮಾಡ್ಕೊಂಡ್ರೆ ಮತ್ತೆ ಕಳೆದೋಗಿರೋರು ಮತ್ತೆ ಸಿಗೋಕ್ ಸಾಧ್ಯನಾ ಅಥವಾ ಮತ್ತೆ ಬರೋದಕ್ಕೆ ಸಾಧ್ಯನಾ ಹೇಳು? ನನ್ನ ಕಾರ್ಯ ಸಾಧಿಸುವುದಕ್ಕೆ ಇದೇ ಸರಿಯಾದ ಸಮಯ. ನೌಕಾನೆಲೆಯಿಂದ ಬಂದ 3 ಕೋಟಿ ಹಣವನ್ನ ಹೇಗಾದ್ರೂ ಮಾಡಿ ಇವನಿಂದ ಲಪಡಾಯಿಸಿ ಗೊಂಬೆ ಅಂತಿರುವ ಸೀತಾರಳನ್ನು ಮುಂದೆ ಇಟ್ಟು ಸಂಪೂರ್ಣ ಆಸ್ತಿ ಲಪಡಾಯಿಸಬೇಕು. ಇವನನ್ನ ಬೀದಿಗೆ ತರಬೇಕು. ಅಂಕಲ್ ಏನು ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಸಿದ್ಧಾರ್ಥ್, ನಿಮ್ಮ ಮದುವೆ ಹೇಗ್ ಮಾಡೋದು, ಯಾವ ರೀತಿ ಮಾಡೋದು ಅಂತಾನೆ ಯೋಚಿಸ್ತಾ ಇದೆ. ನೋಡು, ನಾನು ಈ ಮನೆಗೆ ಬಂದಿರೋ ಕೆಲಸನೇ ಮರ್ತ್ಬಿಟ್ಟೆ. ಅಂದಾಗೆ ಈ ನೀನು ಬಾಲ್ಯದಲ್ಲಿ ಬಾಲ ಕೇಂದ್ರಕ್ಕೆ ಸೇರ್ಕೊಂಡೆ. ಹಾಗೆ ನಿಮ್ಮ ಅಪ್ಪ ಜೈಲು ಪಾಲಾದ್ರು. ಹಾಗೆ ನಿಮ್ಮ ತಾಯಿ ಕಣ್ಮರಿ ಆದ್ಲು. ನಿನ್ನ ಕಾಣೆಯಾದ. ನೋಡು, ಈಗ ಅದರಿಂದ ನಿನ್ನ ಹೊಲ, ಆಸ್ತಿ, ಮನೆ ಎಲ್ಲವೂ ನೌಕಾಲಿಯ ಪಾಲಾಗಿದೆ. ಅದರಿಂದ ಹೆಚ್ಚಿನ ಪರಿಹಾರ ಕೂಡ ಬಂದಿದೆ. ಅದಕ್ಕೆ ಸ್ವಲ್ಪ ಫಾರ್ಮುಲೇಟ್ಸ್ಗಳಿವೆ. ಅದನ್ನ ನೀನ್ ಮಾಡಿದ್ರೆ ಮುಂದೆ ನಾನು ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ತೇನೆ. ಅಂಕಲ್ ನಾನೇಂದ್ರು ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ಬೇಕಿತ್ತ? ಹೌದು ಕಣ, ಸಹಿ ಮಾಡ್ಬೇಕು. ನೋಡು, ಓದ್ಕೊಂಡು ಸಹಿ ಮಾಡು ಆಯ್ತಾ? ಅಂಕಲ್ ಇದ್ರಲ್ಲಿ ಓದೋದೇನಿದೆ? ನಿಮ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೋಡಿ, ಅಂದ ಹಾಗೆ ಅವನಿಗೂ ಕೂಡ ಸಿದ್ಧಾರ್ಥನ್ಗೆ ಎಕ್ಸಾಮ್ ಬೇರೆ ನಡ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಜವಾಬ್ದಾರಿನ ನೀವೇ ತಗೋಬೋದಲ್ವಾ ಅಂಕಲ್? ಓಕೆ ಸಿದ್ಧಾರ್ಥ್, ಇದೆಲ್ಲ ನಾನು ಸರಿಯಾಗಿ ನೋಡ್ಕೊಳ್ತೇನೆ. ನಿನ್ಗೆ ಯಾವ ಟೆನ್ಷನ್ ಕೊಡಲ್ಲ ಆಯ್ತಾ? ಅಂಕಲ್, ಇನ್ನೇನು ಬಂದಿದ್ ಕೆಲ್ಸ ಎಲ್ಲ ಆಗಾಯ್ತಲ್ಲ, ಹೊರಡೋಣ ಅಂಕಲ್? ನೀನೆಲ್ಲ ಹೋಗ್ತೀಯ ಮೇಡಮ್? ನೀನೆಲ್ಲ ಹೋಗ್ತೀಯಾ? ನೋಡು, ಇವತ್ತು ರಜೆ ಇದೆ. ನೀನು ಸಿದ್ಧಾರ್ಥನ ಜೊತೆ ಇದ್ಕೊಂಡು ಅವನ ಕಷ್ಟ ಸುಖಗಳೆಲ್ಲ ಕೇಳ್ಕೊ ಆಯ್ತಾ? ನಾನೇ ಇನ್ನು ಬರ್ತೇನೆ. ಇಲ್ಲ ಅಂಕಲ್, ನಾನು ಕೂಡ ಸುಂದರವಾದ ಅರಮನೆ, ಕುರಿಯುವ ಚಳಿ ಬೇರೆ. ಹರಿಹರದ ಪ್ರೇಮಿಗಳು ನಾವಿಬ್ಬರು ಒಂದಾಗಿ ಒಂದು ಗೀತೆನ ಹಾಡಿದ್ರೆ ಹೇಗೆ? ಬಿಟ್ಟರೆ ಸಾಕು, ಕವಿ ಅಂತೆ ವರ್ಣಿಸ್ಬಿಡ್ತೀಯಾ? ಕೈಗೆ ಸಿಕ್ಕಿದ್ರೆ ಸಾಕು, ಹೋಗೋದಕ್ಕೆ ಬಿಡೋದಿಲ್ಲ. ಅಂದಮೇಲೆ ನಿನ್ನಿಷ್ಟನ ಪೂರೈಸಿದ ಹೇಳು, ನಿನ್ನಿಷ್ಟದಂತೆ ಆಗಿ ಬಾ.